ಸಹಕಾರ ಸಂಘದ ಚುನಾವಣೆಯನ್ನ ಮುಂದೂಡಿರುವಂತಹ ಆರೋಪ ಕೇಳಿಬಂದಿದೆ. ಸಹಕಾರ ಇಲಾಖೆ ನಿಬಂಧಕರ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನಿಸಲಾಯಿತು. ಸಹಕಾರ ಸಂಘದ ಚುನಾವಣೆ ಮುಂದೂಡಿದ ಆರೋಪ ಸಹಕಾರ ಇಲಾಖೆ ನಿಬಂಧಕರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಲಾಗಿದೆ. ರಾಮನಗರದ ಕಂದಾಯ ಭವನದ ಬಳಿ ಭಾರೀ ಹೈಡ್ರಾಮಾ ನಡೆದಿದೆ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನಿಖಿಲ್ ಕುಮಾರಸ್ವಾಮಿಯನ್ನ ಎಳೆದೊಯ್ದಿದ್ದಾರೆ ಪೊಲೀಸರು. ನಿಖಿಲ್ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು. ನಿಖಿಲ್ ಸೇರಿ ಕಾರ್ಯಕರ್ತರನ್ನ ಪೊಲೀಸರು ಎಳೆದೊಯ್ದಿದ್ದಾರೆ. ಜೆಡಿಎಸ್ಗೆ ಅಧಿಕಾರವನ್ನ ತಪ್ಪಿಸೋದಕ್ಕೆ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಮುಂದೂಡಿದ ಆರೋಪ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಸಹಕಾರ ಇಲಾಖೆ ನಿಬಂಧಕರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಜೆಡಿಎಸ್ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಿಖಿಲ್ ಸೇರಿ ಕಾರ್ಯಕರ್ತರನ್ನ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ. ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಸಹಕಾರ ಸಂಘಗಳ ನಿಬಂಧಕರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಜೆಡಿಎಸ್ಗೆ ಅಧಿಕಾರ ತಪ್ಪಿಸೋದಕ್ಕೆ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನ ಮುಂದೂಡಿದ್ದಾರೆ ಅನ್ನುವಂಥ ಆರೋಪದ ವಿಚಾರಕ್ಕೆ ಈ ಪ್ರತಿಭಟನೆ ನಡೀತಾ ಇದೆ. ರಾಮನಗರ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ಹಾಗೆ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಒಟ್ಟಾರೆ ಪರಿಸ್ಥಿತಿ ಹೇಗಿದೆ, ಅಲ್ಲಿ ಏನ್ ನಡೀತಾ ಇದೆ? ಸಿಂಧೂರ, ಅಂದ್ರೆ ಜೆಡಿಎಸ್ಗೆ ಅಧಿಕಾರವನ್ನ ತಪ್ಪಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಕೂಡ ಒಂದು ಕುಮ್ಮಕ್ಕಿನಿಂದಾಗಿ, ಅಂದ್ರೆ ರಾಮನಗರ ತಾಲೂಕಿನ ಹಳಿಮಳ ವ್ಯವಸಾಯೋತ್ಪನ್ನ ಮಾರುಕಟ್ಟೆ ಏನು ಸಂಘದ ಚುನಾವಣೆ ಇತ್ತು ಅದನ್ನ 2 ಬಾರಿ ಕೂಡ ಮುಂದೂಡಿದ್ರು. ಹಾಗಾಗಿ ನಾವು ದಿನಾಂಕವನ್ನ ನಿಗದಿ ಮಾಡಿ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಚುನಾವಣೆಯ ದಿನಾಂಕವನ್ನ ನಿಗದಿ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಕಂದಾಯ ಭವನದ ಮುಂಭಾಗ ಒಂದು ದೊಡ್ಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಾಗ ಬಂದಂತ ಅಧಿಕಾರಿಗಳು ಯಾರು ಕೂಡ ದಿನಾಂಕವನ್ನ ಘೋಷಣೆ ಮಾಡ್ಲಿಕ್ಕೆ ಮುಂದಾಗಿಲ್ಲ. ಜೊತೆಗೆ ಪ್ರತಿಭಟನಾಕಾರರ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ರು. ಆ ವೇಳೆ ಕಂದಾಯ ಭವನಕ್ಕೆ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ಆ ಕಚೇರಿಯ ಒಂದು ಗ್ಲಾಸ್ ಕೂಡ ಪುಡಿಪುಡಿ ಆಗಿತ್ತು. ಈ ವೇಳೆ
ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಒಂದು ವಾಗ್ವಾದ ಕೂಡ ಆಯ್ತು. ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ನಾವು ದಿನಾಂಕವನ್ನ ಘೋಷಣೆ ಮಾಡಿ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ಕಾಂಗ್ರೆಸ್ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕುಮ್ಮಕ್ಕಿನಿಂದಾಗಿ ಜೆಡಿಎಸ್ ಎಲ್ಲಿ ಅಧಿಕಾರ ಸಿಗುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಅವರು ಈ ರೀತಿ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ನಿಗದಿ ಡೇಟ್ ಅನ್ನ ಒಂದು ಅನೌನ್ಸ್ ಅನ್ನ ಮಾಡಿ ಅಂತೇಳಿ ಪ್ರತಿಭಟನಾಕಾರ ಒಂದು ಪಟ್ಟಣ ಹಿಡಿದು ಈಗಲೂ ಕೂಡ ಅಧಿಕಾರಿಗಳು ಕೂಡ ಯಾರೊಬ್ರು ಕೂಡ ಇವರ ಮನವಿಯನ್ನ ಆಲಿಸಲಿಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಈ ಕಂದಾಯ ಭವನದ ಮುಂಭಾಗ ಒಂದು ದೊಡ್ಡ ಹೈಡ್ರಾಮಾ ಕೂಡ ನಡೀತಾ ಇರುವಂತದ್ದು. ಅಧಿಕಾರವನ್ನ ತಪ್ಪಿಸಲಿಕ್ಕೆಗೋಸ್ಕರನೇ ಕೂಡ ಕಾಂಗ್ರೆಸ್ ಈ ರೀತಿ ಒಂದು ದುರಾಡಳಿತವನ್ನ ನಡೆಸ್ತಾ ಇದೆ. ಹಾಗಾಗಿ ನಮ್ಗೆ ದಿನಾಂಕ ಘೋಷಣೆ ಮಾಡೋವರೆಗೂ ನಾವು ಕೂಡ ಈ ಜಾಗವನ್ನ ಬಿಟ್ಟು ಹೋಗೋದಿಲ್ಲ. ನಮ್ಗೆ ಅಧಿಕಾರಿಗಳು ಬರಬೇಕು, ಸೂಕ್ತವಾದಂತ ನಮ್ಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ನ ಮತ್ತೆ ಬಿಜೆಪಿಯ ಕಾರ್ಯಕರ್ತರು ಪಟ್ಟಣ ಹಿಡಿದಿರುವಂತ ಸದ್ಯ ಇಲ್ಲಿ ಒಂದು ಬಿಗುವಿನ ವಾತಾವರಣ ಇರುವಂತದ್ದು. ಅಂದ್ರೆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಕಚೇರಿ ಒಂದು ಗ್ಲಾಸ್ ಕೂಡ ಪುಡಿಪುಡಿ ಆಗಿರೋದ್ರಿಂದ ಪ್ರತಿಭಟನಾಕಾರ ಮನವೊಲಿಸಲು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಅಂದ್ರೆ ಅವ್ರ ಪೊಲೀಸರು ಮತ್ತೆ ಪ್ರತಿಭಟನಾಕಾರರ ನಡುವೆ ಈ ವೇಳೆ ಒಂದಕ್ಕೆ ಮಾತಿನ ಚಕಮಕಿ ಕೂಡ ನಡೆದಿ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದಂತಹ ಜೈಮುತ್ತ ಅವರನ್ನು ಕೂಡ ಕಳ್ಳಾಟ ನುಗ್ಗಾಟವನ್ನು ಕೂಡ ಮಾಡಿದಂತದ್ದು. ಸದ್ಯದ ಮಟ್ಟಿಗೆ ಪ್ರತಿಭಟನಾಕಾರರು ದಿನಾಂಕವನ್ನು ಘೋಷಣೆ ಮಾಡುವವರೆಗೂ ಕೂಡ ನಾವು ಈ ಜಾಗದಿಂದ ಹೊರಗಡೆ ಹೋಗೋದಿಲ್ಲ ಅಂತ ಹೇಳಿ ಪಟ್ಟಣ ಹಿಡಿದಿರುವಂತದ್ದು. ಸಿಂಧೂರ. ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗೆ.